APKS ಆರ್ಗಾನಿಕ್ಸ್ ಕಂಪ್ನಿ ಅಂತ ಬಂದು FL77 ಅಂತ ನಾವು ಬಾಟಲ್ ನೋಡಿ ಕಂಪನಿ ಸ್ಪ್ರೇ ಮಾಡಿದ್ವಿ. ನಾವು ಸ್ಪ್ರೇ ಮಾಡಿದ್ಮೇಲೆ ಈ ಥರ ಇಂಕ್ರಿಮೆಂಟ್ ಕಂಡಿದೆ, ಮತ್ತು ಹೂವು ಚೊಟೆಲ್ಲ ಚೆನ್ನಾಗಿದೆ, ಮತ್ತು ಗ್ರೌತ್ ಚೆನ್ನಾಗಿದೆ. ಇದು 15 ದಿನಕ್ಕೆ ಒಂದ್ಸಲ ನೆಕ್ಸ್ಟ್ ಸ್ಪ್ರೇ ಮಾಡಿದ್ಮೇಲೆ ಈ ಥರ ಇದೆ, ಚೊಟ್ಟೆಲ್ಲ ದಪ್ಪ ಆಗುತ್ತೆ, ಮತ್ತು ಕಾಯಿ ಮತ್ತು ಉದ್ದ ಇದೆ ಸಖತ್ತು. 15 ಡೇಸ್ಗೊಂದ್ಸಲ ನಾವು ಕಾಯಿ ಕುಯ್ತೀವಿ, ಚೆನ್ನಾಗಿ ಫಸಲು ಬರುತ್ತೆ ಇದು ಸ್ಪ್ರೇ ಮಾಡಿದ್ಮೇಲೆ. ಅಂದರೆ ಸರ್ ಇದು ಫ್ಲವರಿಂಗು ಬೆಳಿಗ್ಗೆ ಮತ್ತು ಸಂಜೆ ಈವ್ನಿಂಗು ಅದು ಸಖತ್ತು ಬ್ರೈಟ್ ಕಾಣುತ್ತೆ. ಇವಾಗ ಫುಲ್ಲು ಬಾಡಿರುತ್ತೆ, ಸೊ ಕಾಣಲ್ಲ ಇವಾಗ. ಸೊ ಏನು ತೊಂದರೆ ಇಲ್ಲ, ಇದನ್ನು ತಗೋಬೋದು, ಬಳಸ್ಬೋದು, ಯೂಸ್ ಮಾಡ್ಬೋದು. ನನ್ನ ಹೆಸರು ಕಾಂಚನ ಅಂತ. ನಮ್ಮದು ಬಂದು ಮೇರ್ವೆ ಗ್ರಾಮ, ಹಾಸನ ಜಿಲ್ಲೆ, ಆಲೂರು ತಾಲೂಕು, ಕುಂದೂರು ಹೋಬಳಿ. ನಮ್ಮದು 1.5 ಎಕರೆ ಜಮೀನಿದೆ. ಅದರಲ್ಲಿ ನಾವು ಅರ್ಧ ಎಕರೆ ನಾವು ಫುಲ್ಲು ಚಿಲ್ಲಿ ಬೆಳಿತಿರೋದು. ಇನ್ನು ಮತ್ತು ಮೆಕ್ಕೆಜೋಳ ಮತ್ತು ರಾಗಿ ಹಾಕಿದ್ದೀವಿ. ನಾವು ಅರ್ಧ ಎಕರೆಲಿ ಮೆಣಸಿನ ಗಿಡ ಹಾಕಿದ್ದೀವಿ. ಮತ್ತು ಫಸ್ಟ್ ಸ್ಟಾರ್ಟಿಂಗ್ ನಮ್ದೇನು ಗಿಡ ಚೆನ್ನಾಗಿರಲಿಲ್ಲ, ಅದೇ ಗ್ರೋತು ಚೆನ್ನಾಗಿರಲಿಲ್ಲ, ಮತ್ತು ಹೂವೆಲ್ಲ ಉದುರುತ್ತಾ ಇತ್ತು, ಬುಡ ಗಟ್ಟಿ ಇರಲಿಲ್ಲ. ಸೊ ಇದೇ ಸಮಸ್ಯೆ ಇತ್ತು. ನಾನು ಅಡ್ವರ್ಟೈಸ್ಮೆಂಟ್ ನೋಡಿದೆ ಫೇಸ್ಬುಕ್ಕಲ್ಲಿ. ಸೊ ಆವಾಗ ನನಗೆ ಗೊತ್ತಾಗಿದ್ದು APKS ಆರ್ಗಾನಿಕ್ಸ್ ಕಂಪ್ನಿ ಅಂತ ಬಂದು FL77 ಅಂತ ನಾವು ಬಾಟಲ್ ನೋಡಿ ಕಂಪನಿ ಸ್ಪ್ರೇ ಮಾಡಿದ್ವಿ. ನಾವು ಸ್ಪ್ರೇ ಮಾಡಿದ್ಮೇಲೆ ಈ ಥರ ಇಂಕ್ರಿಮೆಂಟ್ ಕಂಡಿದೆ, ಮತ್ತು ಹೂವು ಚೊಟೆಲ್ಲ ಚೆನ್ನಾಗಿದೆ, ಮತ್ತು ಗ್ರೌತ್ ಚೆನ್ನಾಗಿದೆ. ಒಂದು 10 ಲೀಟರ್ಗೆ ಇದನ್ನು 1/4 ಲೀಟ್ರ್ ಬೆರೆಸ್ಕೊಂಡ್ಬಿಟ್ಟು 1 ತಿಂಗಳಲ್ಲಿ 2 ಸಲ ಸ್ಪ್ರೇ ಮಾಡಿದ್ದೀವಿ. ಸ್ಪ್ರೇ ಮಾಡಿದ್ಮೇಲೆ ಚೆನ್ನಾಗಿದೆ. ಮತ್ತು ನಾವು ಇದು ಆರ್ಗಾನಿಕ್, ಇದು ಬೇರೆ ಯಾವುದೇ ಥರದ್ದು ನಾವು ರಾಸಾಯನಿಕ ಗೊಬ್ಬರ ಏನು ಅದನ್ನೆಲ್ಲ ಬಳಸಿಲ್ಲ ನಾವು. ಇದು ಇಷ್ಟೂ ನಾವೇನೇ ನಮ್ಮ ಫ್ಯಾಮಿಲಿನೇ ನಾವು ಮೇಂಟೈನ್ ಮಾಡೋದು. ಇದನ್ನು ಆರ್ಗಾನಿಕ್ಕೇ ಬಳಸಿಬಿಟ್ಟು ನಾವು ಇನ್ಯಾವುದೂ ಬಳಸ್ತಿಲ್ಲ ಗೊಬ್ಬರ. ಸೊ ಇದು 2 ಡೇಸ್ಗೊಂದ್ಸಲ ನಾವು ಅರ್ಧ ಗಂಟೆ ನೀರು ಆಡಿಸ್ತೀವಿ, ಚೆನ್ನಾಗಿ ನೀರು ಕೊಡ್ತೀವಿ ಬೆಳಿಗ್ಗೆ ಮತ್ತು ಸಾಯಂಕಾಲ. ದಪ್ಪ ಕಾಯಿ ಬರುತ್ತಲ್ಲ, ಅದನ್ನು 1 ಕ್ವಿಂಟಾಲ್ ಸಿಕ್ಕಿತ್ತು ಮೊನ್ನೆ 4 ಡೇಸ್. ಇದು 15 ದಿನಕ್ಕೆ ಒಂದ್ಸಲ ನೆಕ್ಸ್ಟ್ ಸ್ಪ್ರೇ ಮಾಡಿದ್ಮೇಲೆ ಈ ಥರ ಇದೆ, ಚೊಟ್ಟೆಲ್ಲ ದಪ್ಪ ಆಗುತ್ತೆ, ಮತ್ತು ಕಾಯಿ ಮತ್ತು ಉದ್ದ ಇದೆ ಸಖತ್ತು. 15 ಡೇಸ್ಗೊಂದ್ಸಲ ನಾವು ಕಾಯಿ ಕುಯ್ತೀವಿ, ಚೆನ್ನಾಗಿ ಫಸಲು ಬರುತ್ತೆ ಇದು ಸ್ಪ್ರೇ ಮಾಡಿದ್ಮೇಲೆ. ಈ ಸ್ಪ್ರೇ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಫಸಲು. ಅಂದರೆ ಸರ್ ಇದು ಫ್ಲವರಿಂಗು ಬೆಳಿಗ್ಗೆ ಮತ್ತು ಸಂಜೆ ಈವ್ನಿಂಗು ಅದು ಸಖತ್ತು ಬ್ರೈಟ್ ಕಾಣುತ್ತೆ. ಇವಾಗ ಫುಲ್ಲು ಬಾಡಿರುತ್ತೆ, ಸೊ ಕಾಣಲ್ಲ ಇವಾಗ ಬಿಸಿಲಲ್ಲಿ. ಬೆಳಿಗ್ಗೆ ಟೈಮ್ ಬಂದರೆ ಸೂಪರ್ ವೆದರು, ನಿಮಗೆ ಬರೀ ವೈಟ್ ಫುಲ್ ಹೊಲ ಎಲ್ಲ ಆವಾಗ. ಸೊ ಏನು ತೊಂದರೆ ಇಲ್ಲ, ಇದನ್ನು ತಗೋಬೋದು, ಬಳಸ್ಬೋದು, ಯೂಸ್ ಮಾಡ್ಬೋದು. ನಮಗಂತೂ ಖುಷಿ ಇದೆ. ನೀವು ಬಳಸಿ, ನೀವು ಖುಷಿ ಪಡಿ.